ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಾನಿವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಯಾವ ಹೂವನ್ನು ಅರ್ಪಿಸಬೇಕು, ಸಂಕಷ್ಟ ಚತುರ್ಥಿಯ ದಿನ ಗಣೇಶನ ಪೂಜೆ ಮಾಡುವುದರಿಂದ ಇಷ್ಟೆಲ್ಲ ಲಾಭವಿದೆ, ನಿಮಗೆ ಗೊತ್ತಾ? ನಾನಿವತ್ತು ಹೇಳೋ ವಿಷಯದಿಂದ ನಿಮಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಾನಿವತ್ತು ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕಷ್ಟ ಚತುರ್ಥಿಯ ವ್ರತವು ಭಕ್ತರಿಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ದಿನದಂದು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಮನಸ್ಸಿಟ್ಟು ಗಣೇಶನನ್ನು ಪೂಜಿಸುವುದರಿಂದ ಗಣೇಶನನ್ನು ಸಂತೋಷಪಡುತ್ತಾರೆ ಮತ್ತು ತನ್ನ ಭಕ್ತರ ಎಲ್ಲ ಕಷ್ಟ, ಸುಖ, ದುಃಖಗಳನ್ನು ಕೂಡ ದೂರ ಮಾಡುತ್ತಾರೆ. ಸಂಕಷ್ಟ ಚತುರ್ಥಿಯ ದಿನದಂದು ಪೂಜೆ ಮಾಡುವುದರಿಂದ ಇಷ್ಟೇ ಅಲ್ಲ, ಇನ್ನೂ ಅನೇಕ ಪ್ರಯೋಜನಗಳಿವೆ. ಸಂಕಷ್ಟ ಚತುರ್ಥಿ ದಿನದಂದು ಪೂಜೆಯಿಂದ ನಮಗೆ ಯಾವ ಪ್ರಯೋಜನಗಳಿವೆ? ನಾವೆಲ್ಲ ನಮ್ಮ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳಾಗಲಿ, ಫಸ್ಟು ನಾವೇನು ಮಾಡ್ತೀವಿ, ಗಣೇಶನಿಗೆ ಪೂಜೆ ಸಲ್ಲಿಸಿ, ಹಾಗೆ ಗಣೇಶನಿಗೆ ವಿಘ್ನ ನಿವಾರಕ, ನಮ್ಮದೇನೇ ತಪ್ಪಿದ್ರೂ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸುತ್ತೇವೆ. ಆದ್ದರಿಂದ ನಮ್ಮ ಕೆಲಸಗಳಲ್ಲಿ ಯಾವುದೇ ತೊಂದರೆ ಆಗಬಾರದೆಂದು, ಇದಲ್ಲದೆ ಗಣೇಶನ ಪೂಜಿಸುವ ವಿಶೇಷವಾದ ದಿನವೆಂದರೆ ಅದುವೇ ಸಂಕಷ್ಟ ಚತುರ್ಥಿ ದಿನ. ಈ ದಿನ ನಾವೆಲ್ಲ ಉಪವಾಸ ವ್ರತವನ್ನು ಮಾಡಿ, ಹಾಗೆ ವ್ರತ ಕೂಡ ಮಾಡುವುದರ ಮೂಲಕ ನಾವು ಗಣೇಶನ ಆಶೀರ್ವಾದವನ್ನು ಪಡೆಯಬಹುದು. ಹಾಗಾದರೆ ನಾವು ಸಂಕಷ್ಟ ಚತುರ್ಥಿಯ ದಿನ ನಾವು ಏನೆಲ್ಲ ಲಾಭಗಳನ್ನು ಪಡೆಯಬಹುದು ಅಂದರೆ, ಜ್ಞಾನ ಮತ್ತು ಬುದ್ಧಿವಂತಿಕೆ ದೊರೆಯುವುದು. ನಾವು ಸಂಕಷ್ಟ ಚತುರ್ಥಿಯ ದಿನ ಉಪವಾಸ ಮಾಡಿ ಗಣೇಶನ ವ್ರತ ಮಾಡುವುದರಿಂದ ನಮಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ದೊರೆಯುವುದು. ಹಾಗಾಗಿ ಸಂಕಷ್ಟ ಚತುರ್ಥಿಯ ದಿನದಂದು ಯಾವ ವ್ಯಕ್ತಿ ಗಣೇಶನನ್ನು ಪೂಜಿಸುತ್ತಾರೆ ಅವರು ಜ್ಞಾನ, ಅಗಾಧವಾದ ಬುದ್ಧಿವಂತಿಕೆಯನ್ನು ಕೂಡ ಪಡೆಯಬಹುದು, ಹಾಗೆ ಇಷ್ಟಾರ್ಥಗಳು ಈಡೇರುವುದು. ಸಂಕಷ್ಟ ಚತುರ್ಥಿಯ ದಿನದಂದು ನಾವು ಶ್ರದ್ಧಾ ಮತ್ತು ಭಕ್ತಿಯಿಂದ ಹಾಗೂ ನಿಯಮ ಪ್ರಕಾರವಾಗಿ ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಆಸೆಗಳು ಹಾಗೆ ಇಷ್ಟಾರ್ಥಗಳು ಕೂಡ ಈಡೇರುವುದು. ಸಂಕಷ್ಟ ಚತುರ್ಥಿಯ ದಿನ ಗಣೇಶನನ್ನು ಪೂಜಿಸುವುದರಿಂದ ನೀವು ಸಂತಾನ ಭಾಗ್ಯ ಪ್ರಾಪ್ತಿ ಕೂಡ ಆಗುವುದು, ಹಾಗೆ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕೂಡ ನಾವು ಕಾಣಬಹುದು. ಗಣಪತಿ ಪೂಜೆ ಮಾಡಿದ ದಂಪತಿಗಳು ಸಂತಾನ ಭಾಗ್ಯ ಕೂಡ ಪಡೆದುಕೊಳ್ಳುತ್ತಾರೆ. ಈ ದಿನದಂದು ದಂಪತಿಗಳು ಉಪವಾಸವಿದ್ದು ವ್ರತ ಮಾಡಿ ಸಂತಾನ ಭಾಗ್ಯವನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗೆ ನಾವು ಸಂಕಷ್ಟ ಚತುರ್ಥಿಯ ದಿನ ಸಂತೋಷ, ಸಮೃದ್ಧಿ, ಗೌರವ, ಕೀರ್ತಿ, ಪ್ರತಿಷ್ಠೆ ಕೂಡ ತಂದುಕೊಡುತ್ತದೆ. ಹಾಗೆ ಈ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ನಾವು ಹಳದಿ ಅಥವಾ ಕೆಂಪು ಹೂವನ್ನು ಅರ್ಪಿಸಬೇಕು. ಕೆಂಪು ಹೂವು ಅಂದರೆ ದಾಸವಾಳ ನಿಮ್ಮ ಮನೆ ಹತ್ರನೇ ಇರುತ್ತಲ್ವ, ಅದನ್ನು ಕೂಡ ಅರ್ಪಿಸಬಹುದು. ಹಾಗೆ ದರ್ಬೆ ಹುಲ್ಲನ್ನು ತಪ್ಪದೆ ನೀವು ಹಾರ ಮಾಡಿ ಗಣೇಶನಿಗೆ ಅರ್ಪಿಸಬೇಕು. ಹಾಗೆ ಮೋದಕನು ಕೂಡ ಗಣೇಶನಿಗೆ ಪ್ರಿಯವಾದದ್ದಲ್ವ, ಅದನ್ನು ಕೂಡ ಅರ್ಪಿಸಬೇಕು ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆಲ್ಲ? ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನಿವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.